ಮರಣಿಸಿದವರ ಈ 3 ವಸ್ತುಗಳನ್ನು ಬಳಸಿದರೆ ಸಂಕಷ್ಟ ತಪ್ಪಿದ್ದಲ್ಲ. ಮರಣ ಹೊಂದಿದವರು ಬಳಸಿದ ಕೆಲವು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಅವರ ಕುಟುಂಬದ ಸದಸ್ಯರು ಬಳಸಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಗರುಡ ಪುರಾಣದಲ್ಲಿ ಶ್ರೀ ಮಹಾವಿಷ್ಣುವು ಗರುಡನಿಗೆ ಈ ಬಗ್ಗೆ ವಿವರವಾಗಿ ತಿಳಿಸಿದ್ದಾನೆ. ಸಾಕ್ಷಾತ್ ಶ್ರೀಕೃಷ್ಣನ ಪ್ರಕಾರ ಹುಟ್ಟಿದವನು ಸಾಯಲೇಬೇಕು ಎಂಬುದು ಪ್ರಕೃತಿಯ ಧರ್ಮ. ಮನುಷ್ಯ ಸತ್ತ ನಂತರ ತನ್ನ ದೇಹವನ್ನಷ್ಟೇ ಅಲ್ಲದೆ ತಾನು ಬದುಕಿದ್ದಾಗ ಬಳಸುತ್ತಿದ್ದ ಭೌತಿಕ ವಸ್ತುಗಳ ಮೇಲಿನ ವ್ಯಾಮೋಹವನ್ನು ತ್ಯಜಿಸಬೇಕಾಗುತ್ತದೆ. ಮನುಷ್ಯ ಸಾಯುವಾಗ ತನ್ನ ಜೊತೆಯಲ್ಲಿ ತಾನು ಮಾಡಿದ ಪಾಪ ಪುಣ್ಯಗಳನ್ನು ಮಾತ್ರ ಕೊಂಡೊಯ್ಯುತ್ತಾನೆ ಹೊರತು ಬೇರೇನನ್ನೂ ಅಲ್ಲ. ವಸ್ತುಗಳ ಮೇಲಿನ ಮೋಹ ಮತ್ತು ಆತ್ಮಕ್ಕೆ ಉಂಟಾಗುವ ತೊಂದರೆ ಸತ್ತವರ ಮೇಲಿನ ಅತಿಯಾದ ಪ್ರೀತಿಯಿಂದಾಗಿ ಅವರು ಬಳಸುತ್ತಿದ್ದ ವಸ್ತುಗಳನ್ನು ನೆನಪಿಗಾಗಿ ಮನೆಯವರು ಬಳಸುತ್ತಿರುತ್ತಾರೆ. ಆದರೆ ಇದು ಶಾಸ್ತ್ರದ ಪ್ರಕಾರ ತಪ್ಪು. ಹೆಚ್ಚು ಪಾಪ ಮಾಡಿದ ವ್ಯಕ್ತಿಯ ಆತ್ಮವು ದೇಹವನ್ನು ಬಿಡಲು ತುಂಬಾ ಕಷ್ಟಪಡುತ್ತದೆ ಮತ್ತು ದೇಹವನ್ನು ತ್ಯಜಿಸಿದ ನಂತರವೂ ತನ್ನ ವಸ್ತುಗಳ ಮೇಲಿನ ಮೋಹದಿಂದಾಗಿ ಅವುಗಳ ಸುತ್ತಲೇ ಸುಳಿಯುತ್ತಿರುತ್ತದೆ. ಅಂತಹ ವಸ್ತುಗಳನ್ನು ನಾವು ಮರುಬಳಕೆ ಮಾಡಿದರೆ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಮತ್ತು ಆ ಆತ್ಮಕ್ಕೆ ನಾನಾ ರೀತಿಯ ತೊಂದರೆಗಳು ಉಂಟಾಗುತ್ತವೆ. ಸತ್ತವರ ಫೋಟೋಗಳ ಬಗ್ಗೆ ಇರುವ ನಿಯಮಗಳು. ಸತ್ತವರ ಫೋಟೋಗಳನ್ನು ಇಡುವಾಗ ಕೆಲವು ಮುಖ್ಯ ನಿಯಮಗಳನ್ನು ಪಾಲಿಸಬೇಕು. ಅನೇಕರು ಇವುಗಳನ್ನು ದೇವರ ಕೋಣೆಯಲ್ಲಿ ಇಡುತ್ತಾರೆ, ಆದರೆ ಇದು ತಪ್ಪು. ದೇವರ ಪಕ್ಕದಲ್ಲಿ ಸತ್ತವರ ಫೋಟೋ ಇಟ್ಟರೆ ಆ ಮನೆಗೆ ಕುಲದೇವರ ಅನುಗ್ರಹ ಕಡಿಮೆಯಾಗುತ್ತದೆ. ಹಾಗೆಯೇ ಬದುಕಿದ್ದವರ ಫೋಟೋಗಳ ಜೊತೆಗೆ ಮರಣಿಸಿದವರ ಫೋಟೋವನ್ನು ಎಂದಿಗೂ ಇಡಬಾರದು. ಇದರಿಂದ ಬದುಕಿದ್ದವರ ಆಯಸ್ಸು ಕ್ಷೀಣಿಸುತ್ತದೆ ಮತ್ತು ಮನೆಯಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚುತ್ತದೆ. ಸತ್ತವರ ಫೋಟೋ ಯಾವಾಗಲೂ ದಕ್ಷಿಣ ದಿಕ್ಕಿನ ಗೋಡೆಗೆ ಇರಬೇಕು ಮತ್ತು ಫೋಟೋ ಉತ್ತರ ದಿಕ್ಕನ್ನು ನೋಡುವಂತೆ ಇರಬೇಕು. ಫೋಟೋದಲ್ಲಿ ಅವರು ಅಳುತ್ತಿರುವಂತೆ ಅಥವಾ ಕೋಪದಲ್ಲಿರುವಂತೆ ಇರಬಾರದು. ಬದಲಾಗಿ ಸಂತೋಷದಿಂದ ಇರುವ ಫೋಟೋಗಳನ್ನು ಮಾತ್ರ ಇರಿಸಬೇಕು. 1. ಕೈಗಡಿಯಾರ, ವಾಚ್. ಮರಣ ಹೊಂದಿದವರು ಬದುಕಿದ್ದಾಗ ಬಳಸುತ್ತಿದ್ದ ಕೈಗಡಿಯಾರವನ್ನು ಕುಟುಂಬದವರು ಧರಿಸಬಾರದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮರಣಿಸಿದವರು ಬಳಸಿದ ಗಡಿಯಾರದಲ್ಲಿ ಅವರ ಶಕ್ತಿ ಮತ್ತು ನೆಗೆಟಿವ್ ಪ್ರಭಾವ ಹೆಚ್ಚಾಗಿರುತ್ತದೆ. ಅವರ ಸಮಯವು ಆ ಗಡಿಯಾರದೊಂದಿಗೆ ಮುಕ್ತಾಯವಾಗಿರುವುದರಿಂದ ಅದನ್ನು ಬಳಸುವ ಬದಲು ಯಾರಿಗಾದರೂ ದಾನವಾಗಿ ನೀಡುವುದು ಉತ್ತಮ. 2. ಆಭರಣಗಳು ಮತ್ತು ಬಳೆಗಳು, ಜ್ಯುವೆಲ್ಲರಿ. ಮರಣಿಸಿದವರು ಬಳಸಿದ ಆಭರಣಗಳನ್ನು ಮನೆಯವರು ಬಳಸಲೇಬಾರದು. ಮನುಷ್ಯ ತನ್ನ ದೇಹದ ಅಂದಕ್ಕಾಗಿ ಆಭರಣಗಳನ್ನು ಧರಿಸಿರುತ್ತಾನೆ. ಹಾಗಾಗಿ ಸತ್ತ ನಂತರವೂ ಆತ್ಮಕ್ಕೆ ಆ ವಸ್ತುಗಳ ಮೇಲೆ ಅತೀವವಾದ ಮೋಹವಿರುತ್ತದೆ. ನೀವು ಆ ಆಭರಣಗಳನ್ನು ಬಳಸಿದರೆ ಆ ಆತ್ಮದ ಸ್ಪರ್ಶ ಉಂಟಾಗಿ ಆ ಆತ್ಮವು ಬಾಧಿಸಲು ಅಥವಾ ತೊಂದರೆ ನೀಡಲು ಆರಂಭಿಸುತ್ತದೆ. ಸ್ವಂತ ಕುಟುಂಬದವರೆಂಬ ಪ್ರೀತಿಗಿಂತ ಆ ವಸ್ತುವಿನ ಮೇಲಿನ ಮೋಹವೇ ಆತ್ಮಕ್ಕೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಅಂತಹ ಆಭರಣಗಳನ್ನು ಕರಗಿಸಿ ಹೊಸದಾಗಿ ಮಾಡಿಸಿ ಧರಿಸಬಹುದು ಅಥವಾ ದಾನ ಮಾಡಬಹುದು. 3. ವಸ್ತ್ರಗಳು, ಕ್ಲೋತ್ಸ್. ಸತ್ತವರು ಬಳಸಿದ ಬಟ್ಟೆಗಳನ್ನು ಎಂದಿಗೂ ಮನೆಯವರು ಬಳಸಬಾರದು ಎಂದು ಗರುಡ ಪುರಾಣ ಸ್ಪಷ್ಟವಾಗಿ ಹೇಳುತ್ತದೆ. ಸತ್ತ ವ್ಯಕ್ತಿಯ ಆಲೋಚನೆಗಳು ಮತ್ತು ಅವರ ಸಂವೇದನೆಗಳು ಆ ಬಟ್ಟೆಗಳಲ್ಲಿ ಇರುತ್ತವೆ. ಆ ಬಟ್ಟೆಗಳನ್ನು ಧರಿಸಿದ ವ್ಯಕ್ತಿಗೆ ಮಾನಸಿಕ ಹಿಂಸೆ ಅಥವಾ ಶಾರೀರಿಕ ಬಲಹೀನತೆ ಉಂಟಾಗಬಹುದು. ಆ ಬಟ್ಟೆಗಳನ್ನು ಬಳಸುವ ಬದಲು ಯಾರಿಗಾದರೂ ದಾನ ಮಾಡುವುದು ಅಥವಾ ತ್ಯಜಿಸುವುದು ಶ್ರೇಯಸ್ಕರ. ನಿಮ್ಮ ವ್ಲಾಗ್ ಕ್ಲೋಸಿಂಗ್ ಪಾಯಿಂಟ್. ನೋಡಿದ್ರಲ್ಲ ಸ್ನೇಹಿತರೆ, ನಾವು ತಿಳಿಯದೆ ಮಾಡುವ ಇಂತಹ ಸಣ್ಣ ತಪ್ಪುಗಳು ಕೂಡ ನಮ್ಮ ಜೀವನದಲ್ಲಿ ಅಶಾಂತಿ ತರಬಹುದು. ಹಾಗಾಗಿ ಶಾಸ್ತ್ರೋಕ್ತವಾಗಿ ನಡೆದುಕೊಂಡು ಮನೆಯಲ್ಲಿ ಸುಖ ಶಾಂತಿಯನ್ನು ಕಾಪಾಡಿಕೊಳ್ಳೋಣ.